ಮೂಗಿರೋರ್ಗೆ ನೆಗಡಿ ತಪ್ಪಿದ್ದಲ್ಲ, ತಲೆ ಇರೋರ್ಗೆ ತಲೆನೋವು ತಪ್ಪಿದ್ದಲ್ಲ ಎಂಬ ಗಾದೆ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ. ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ತಲೆನೋವು ಬಂದ್ ಹೋಗಿರುತ್ತೆ. ಹೀಗಾಗಿ ಈ ತಲೆನೋವಿನ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಹೆಚ್ಚಿನ ಜನರು ತಲೆನೋವು ಬಂದ ತಕ್ಷಣ ಪೇನ್ ಕಿಲ್ಲರ್ಸ್ನ ತಗೊಂಡು ನೋವು ಮರೆಯೋದೇ ಹೆಚ್ಚು. ಈ ತಲೆನೋವಿನಲ್ಲಿ ಅನೇಕ ವಿಧಗಳಿವೆ. ಕೆಲವರಿಗೆ ಇನ್ನೊಬ್ರು ಹೆಚ್ಚಾಗಿ ಮಾತನಾಡೋದನ್ನ ಕೇಳಿದಾಗ, ತಾವೇ ಹೆಚ್ಚು ಮಾತನಾಡಿದಾಗ, ಫಿಲ್ಮ್ ನೋಡಿದಾಗ, ಹೆಚ್ಚು ಗಲಾಟೆ ವಾತಾವರಣದಲ್ಲಿದ್ದಾಗ, ಬಿಸಿಲಿನಲ್ಲಿ ಹೆಚ್ಚು ತಿರುಗಾಡಿದಾಗ, ಹೀಗೆ 10 ಹಲವು ಕಾರಣಗಳಿಂದ ತಲೆನೋವು ಬರಬಹುದು. ಈ ತಲೆನೋವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಕೆಲವರಿಗೆ ಇದು ತಾತ್ಕಾಲಿಕವಾದ್ರೆ ಮತ್ ಕೆಲವರಿಗೆ ಜೀವನ ಪರ್ಯಂತ ಕಾಡುತ್ತೆ. ಸಾಮಾನ್ಯವಾದ ತಲೆನೋವನ್ನ ಹೇಗೆ ತಡೆಗಟ್ಟಬಹುದು, ಆದ್ರೆ ಮೈಗ್ರೇನ್ ಇದ್ರೆ ಮುಗ್ದೆ ಹೋಯ್ತು. ಇಂಥ ತಲೆನೋವನ್ನ ಸಂಗೀತ ಚಿಕಿತ್ಸೆಯ ಮುಖಾಂತರ ಕ್ಯೂರ್ ಮಾಡಬಹುದು. ಕೆಲವೊಂದು ರಾಗಗಳನ್ನ ಆಲಿಸ್ತಾ ತಲೆ ಬಿಸಿಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ, ತಲೆನೋವಿಗೆ ಸಂಗೀತ ಚಿಕಿತ್ಸೆ ಹೇಗೆ ನೆರವಾಗುತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದ ಪದ್ಮಪಾಣಿ ಹಾಗೂ ಖ್ಯಾತ ಗಾಯಕಿ ಬಿಆರ್ ಛಾಯಾ ದಂಪತಿ. ಪದ್ಮಪಾಣಿ ಅವರೇ, ಬಿಆರ್ ಛಾಯಾ ಅವರೇ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ ಬಾರಿ ನಾವು ಕೋಪವನ್ನ ನಿಯಂತ್ರಿಸೋದು ಸಂಗೀತ ಚಿಕಿತ್ಸೆಯ ಮೂಲಕ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ತಲೆನೋವು. ಈ ತಲೆನೋವು ಪ್ರತಿಯೊಬ್ಬ ವ್ಯಕ್ತಿಗೂ ಬಂದೇ ಬರುತ್ತೆ. ಕೆಲವೊಬ್ಬರಿಗೆ ಮೈಗ್ರೇನ್ ಆಗಿರ್ಬೋದು, ಇನ್ನು ಕೆಲವರಿಗೆ ಬಂದು ತಾತ್ಕಾಲಿಕವಾಗಿ ಹೋಗ್ತಾ ಇರುತ್ತೆ. ಸೊ ಇಂಥ ತಲೆನೋವು ಯಾಕೆ ಬರುತ್ತೆ ಅಂತ ಹೇಳ್ತೀರಾ? ತಲೆನೋವು ಬಗ್ಗೆ ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದಂಥ ವಿಜ್ಞಾನಿಗಳು ಹೇಳೋ ಒಂದೇ ಮಾತಂದ್ರೆ, ಹೆಡೇಕ್ ಈಸ್ ಅ ಹೆಡೇಕ್ ಅಂತ. ಹೆಡೇಕ್ ಯಾಕೆ ಬರುತ್ತೆ ಅಂತ ಅನ್ನೋದನ್ನ ಬಹಳ ಸರಳವಾಗಿ ಹೇಳೋದು ಬರೋದು ಕಷ್ಟ ಆಗುತ್ತೆ. ನೀವು ನಂಬಲ್ಲ, ನಂಬರ್ ಆಫ್ ಟೈಪ್ಸ್ ಆಫ್ ಹೆಡೇಕ್ಸು ಮತ್ತು ಯಾವ ಕಾರಣ ಬರುತ್ತೆ ಅನ್ನೋದು ಲೆಕ್ಕ ಹಾಕಿದ್ರೆ 300 ಸಂಖ್ಯೆಯನ್ನು ದಾಟುತ್ತದೆ. ಬಹಳ ವೆರೈಟೀಸ್ ಆಫ್ ಹೆಡೇಕ್ಸ್ ನಮ್ಮಲ್ಲಿ ಆ್ಯಕ್ಚುಲಿ ಇವೆ. ಸಾಮಾನ್ಯ ಹೆಡೇಕ್ಸ್ನ ಒಂದು 4-5 ಕೆಟಗರಿ ಮಾಡ್ತಾರೆ. ಸೈನಸ್ ಹೆಡೇಕ್ ಅಂತ, ಟೆನ್ಷನ್ ಹೆಡೇಕ್ ಅಂತ, ಕ್ಲಸ್ಟರ್ ಹೆಡೇಕ್ ಅಂತ, ಮೈಗ್ರೇನ್ ಅಂತ ಇತ್ಯಾದಿ. ಇಲ್ಲಿ ಲಿಂಗಭೇದ ಇದೆ. ಸಾಮಾನ್ಯವಾಗಿ ಹೆಂಗಸರಿಗೆ ಮೈಗ್ರೇನ್ ಜಾಸ್ತಿ ಬಂದರೆ ಗಂಡಸರಿಗೆ ಕ್ಲಸ್ಟರ್ ಹೆಡೇಕ್ ಬರುತ್ತೆ. ಇದು ಮುಂಚೆ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ರು ಡಾಕ್ಟರ್ಸು. ಹೆಡೇಕ್ ಯಾಕೆ ಬರುತ್ತೆ ಅಂತಂದರೆ, ಈ ನಮ್ಮ ಕತ್ತು, ತಲೆ, ಹಣೆ ಸುತ್ತಮುತ್ತ ಇರತಕ್ಕಂಥ ಮಸಲ್ಸಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ. ಆ ಬ್ಲಡ್ ವೆಸಲ್ಸ್ ಸ್ವೆಲ್ಲಿಂಗ್ ಆಗೋದ್ರಿಂದ ಹೆಡೇಕ್ ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ಇತ್ತೀಚೆಗೆ PET ಸ್ಕ್ಯಾನ್ ಅಂತ ಒಂದಿದೆ. ಆ PET ಸ್ಕ್ಯಾನ್ನಲ್ಲಿ ಈ ಹೆಡೇಕ್ ಬರೋಕ್ಕಿಂತ ಮುಂಚೆ ಮತ್ತು ಬಂದಾಗ ಮತ್ತು ನಂತರ ಏನೇನು ನಡೆಯುತ್ತೆ ಅಂತ ಅನ್ನೋದನ್ನು 3D ಇಮೇಜಸ್ ಮುಖಾಂತರ ಚೆಕ್ ಮಾಡ್ತಾರೆ. ನೋಡ್ಬೋದು ನಾವು ಏನಾಗುತ್ತೆ ಆ್ಯಕ್ಚುಲಿ ಬ್ರೈನಲ್ಲಿ ಅಂತ. ಅದ್ರ ಪ್ರಕಾರ ಮೈಗ್ರೇನ್ ಬರೋದ್ರಿಂದ ಇದೆಲ್ಲ ಬ್ಲಡ್ ವೆಸಲ್ಸ್ ಸ್ವೆಲ್ಲಿಂಗ್ ಆಗುತ್ತೆ, ವಯಸ್ಸು ವರ್ಷ ಅಲ್ಲ ಅಂತ ಗೊತ್ತಾಗಿದೆ. ಇದೆಲ್ಲ ಮುಖ್ಯ ಏನು ಕಾರಣ ಅಂದರೆ, ಕೆಲವರು ತುಂಬ ಓವರ್ ಸೆನ್ಸಿಟಿವ್ ಇರ್ತಾರೆ. ಅದು ಜೆನೆಟಿಕ್ ಡಿಸಾರ್ಡರ್ ಇದು. ಅವ್ರದ್ದು ಮಾಲ್ ಫಂಕ್ಷನಿಂಗ್ ಆಫ್ ಜೀನ್ಸಿಂದ ಕೆಲವು ಏನಾಗುತ್ತೆ, ಕೆಲವು ಹೆಡೇಕ್ ಸ್ಟಿಮ್ಯುಲೇಟ್ಸ್ ಅಂತ ಕರಿತೀವಿ, ಕೆಲವು ಮೈಗ್ರೇನ್ ಟ್ರಿಗರ್ಸ್ ಅಂತ ಕರಿತೀವಿ. ಏನೇನು ಮೈಗ್ರೇನ್ ಟ್ರಿಗರ್ಸ್ ಆಮೇಲೆ ಹೇಳ್ತೀನಿ, ಯಾವುದರಿಂದ ಟ್ರಿಗರ್ ಆಗುತ್ತೆ ಬ್ರೈನ್ ಸ್ಟೆಮ್ ಅಂತ ಹೇಳ್ತೀನಿ. ಅವುಗಳಿಂದ ಏನಾಗುತ್ತೆ, ಬ್ರೈನ್ ಸ್ಟೆಮ್ಮು ತುಂಬ ಎಕ್ಸೈಟ್ ಆಗುತ್ತೆ, ಓವರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಅದು ಓವರ್ ಸ್ಟಿಮ್ಯುಲೇಷನ್ ಆದಾಗ ಮೆದುಳಿಗೆ ಮೆಸೇಜ್ ಕೊಡುತ್ತೆ, ಹೀಗೆ ಬ್ರೈನ್ ಟ್ರಿಗರ್ಸ್ ಬಂದಿವೆ ಅಂತ, ಮೈಗ್ರೇನ್ ಟ್ರಿಗರ್ಸ್ ಬಂದಿವೆ ಅಂತ ಹೇಳ್ತದೆ. ಆಗ ಬ್ರೈನ್ ತುಂಬ ಎಲ್ಲ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ನ್ಯೂರಾನ್ಸು, ನರಕೋಶಗಳು ತುಂಬ ಆ್ಯಕ್ಟಿವ್ ಓಡಾಡ್ತವೆ. ಓಹೋ, ಅಲ್ಲೇನೋ ಬಂದಿದೆ ನಮಗೆ ಅಲರ್ಜೆಂಟ್ಸ್ ಅಂತ ಥರ ತುಂಬ ಆ್ಯಕ್ಟಿವ್ ಓಡಾಡಿ ಎಷ್ಟರ ಮಟ್ಟಿಗೆ ಸ್ಪೀಡಾಗಿ ಓಡಾಡ್ತವೆ ಬ್ರೈನ್ ತುಂಬ ಅಂತಂದರೆ, ಬಹಳಷ್ಟು ಇರೋ ಬರೋ ಎನರ್ಜಿ ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತವೆ. ಪರಿಸ್ಥಿತಿ ಕೊನೆಗೆ ಏನಾಗುತ್ತೆ ಬ್ರೈನಲ್ಲಿ ಅಂದರೆ, ಒಂದು 100 ಕಿಲೋಮೀಟರ್ ಹೋಗಬೇಕಾದಂಥ ಒಂದು ಕಾರ್ ರೇಸು 50 ಕಿಲೋಮೀಟರ್ ಭಾಳ ಫಾಸ್ಟಾಗಿ ಓಡಿ ನಂತರ ಇರೋ ಬರೋ ಎಲ್ಲ ಫ್ಯೂಯಲ್ ಖರ್ಚು ಮಾಡಿಕೊಂಡು ಸುಸ್ತಾಗಿ ಕೂತ್ಕೊಂಡಿರ್ತಾರೆ ಕಾರು. ಆ ಪರಿಸ್ಥಿತಿ ಆಗುತ್ತೆ. ಬ್ರೈನ್ ತುಂಬ ವರ್ಕ್ ಮಾಡಿಬಿಡುತ್ತೆ. ಸಡನ್ಲಿ ಬ್ರೈನ್ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ತುಂಬ ಡಲ್ ಆಗುತ್ತೆ ಬ್ರೈನ್. ಆಗ ಅದಕ್ಕೆ ಎಷ್ಟೋ ಸಲ ಮೈಗ್ರೇನ್ ಬಂದವರು ತುಂಬ ಡಲ್ ಆಗಿರ್ತಾರೆ, ಒಂಥರ ತಲೆಗೆ ಓಡ್ತಾ ಇಲ್ಲ. ಹಾಗೆ ಇಟ್ಸ್ ಬಿಕಾಸ್ ಆಫ್ ದ್ಯಾಟ್ ಬ್ರೈನ್ ಆ್ಯಕ್ಟಿವಿಟೀಸ್ ತುಂಬ ಡಲ್ ಆಗಿರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ತುಂಬ ಬ್ಲಡ್ ವೆಸಲ್ಸ್ ಫಾಸ್ಟಾಗಿ ರಶ್ ಆಗುತ್ತೆ. ಆಗ ಇಲ್ಲೆಲ್ಲ ನಮಗೆ ಈ ಹಿಡ್ಕೊಂಡಾಗತ್ತೆ, ತಲೆನೋವು ಶುರು ಆಗುತ್ತದೆ. ಇದಕ್ಕೆ ಈ ಪರಿಹಾರ ಏನಂತಂದರೆ, ಯಾವುದರಿಂದ ನಮಗೆ ಈ ಸ್ಟಿಮ್ಯುಲೆಂಟ್ಸ್ ಯಾವುದರಿಂದ ನಮಗೆ ಆ್ಯಕ್ಚುಲಿ ಹೆಡೇಕ್ ಬರುತ್ತೆ ಅಂತ ಫಸ್ಟ್ ನಾವು ಕಂಡುಹಿಡ್ಕೋಬೇಕಾಗಿದೆ. ಓಕೆ. ಒಟ್ಟಿನಲ್ಲಿ ಏನಂತಂದ್ರೆ, ತಲೆನೋವು ಬಂದ್ಬಿಟ್ರೆ ಅದು ಸ್ವಲ್ಪ ಹೊತ್ತು ಬಂದು ಹೋಗೋ ತಲೆನೋವಾದ್ರೆ ಹೆಂಗೋ ಸಹಿಸ್ಕೋಬಹುದು. ಆದ್ರೆ ತುಂಬಾ ಹೊತ್ತು ಕಾಡ್ಬಿಡುತ್ತಲ್ಲ, ಅಂತ ತಲೆನೋವು ಏನಂತಂದ್ರೆ ಒಬ್ಬರ ಜೊತೆ ಬೆರೆಯೋದಕ್ಕಾಗೋದಿಲ್ಲ, ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಖಿನ್ನನಂಗ್ ಮಾಡ್ಬಿಡುತ್ತೆ ಮನುಷ್ಯನ ಅಂತ ಹೇಳ್ಬೋದು. ಓಕೆ, ಇವಾಗ ಇಂಥ ತಲೆನೋವನ್ನ ಯಾವ್ಯಾವ ರಾಗಗಳ ಮುಖಾಂತರ, ಸಂಗೀತ ಚಿಕಿತ್ಸೆಯನ್ನ ಯಾವ್ಯಾವ ರಾಗಗಳ ಮುಖಾಂತರ ಅಳವಡಿಸ್ಕೊಳ್ಬಹುದು ಅಂತ ಹೇಳ್ತೀರಾ? ತುಂಬಾ ರಾಗಗಳಿದೆ ರಾಧಿಕಾ. ದರ್ಬಾರಿ ಕನ್ನಡ, ಮೇಘರಾಗು, ಮತ್ತೆ ಮೋಹನ, ಭಾಗ್ಯಶ್ರೀ, ಭೀಮ್ ಪಲಾಸೋ, ಖಮಾಜು, ದ್ವಿಜವಂತಿ, ಜೈಜವಂತಿ, ಕೇದಾರ, ಸೋಹಿನಿ, ಗುಣಕಲಿ, ಶಂಕರಾಭರಣ, ಶುದ್ಧಧನ್ಯಾಸಿ, ಇದಕ್ಕೆ ತುಂಬಾ ರಾಗಗಳು ಹೆಲ್ಪ್ ಆಗುವಂತ ರಾಗಗಳು ತುಂಬಾ ಇದೆ. ಓಕೆ, ಇಂಥ ರಾಗಗಳನ್ನೆಲ್ಲ ನೋಟ್ ಮಾಡ್ಕೊಂಡು ಈ ರಾಗಗಳಲ್ಲಿ ಯಾವ್ಯಾವ ಹಾಡು ಬರುತ್ತೋ ಅದನ್ನ ಜನ ಕೇಳ್ಬೇಕು. ತಲೆನೋವು ಇರುವಂತವ್ರು ಖಂಡಿತ ಏನಂದ್ರೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ. ಮೊದಲಿಗೆ ಯಾವ ರಾಗ ಹಾಡ್ತಾ ಇದ್ದೀರಾ?
ನಾನೀಗ ಮೊದಲನೇದಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವಂಥ ಒಂದು ಹಳೆ ಸುಮಧುರವಾದ ಗೀತೆ ಹಾಡ್ತಿದ್ದೀನಿ. ಇದು ದರ್ಬಾರಿ ಕನ್ನಡ ರಾಗದಲ್ಲಿದೆ, ಅದನ್ನು ಹಾಡ್ತಾ ಇದ್ದೀನಿ. ಇದು ಸಹಸ್ರಾರ ಚಕ್ರವನ್ನು ಉದ್ದೀಪನಗೊಳಿಸುತ್ತಿದ್ದು. ಈ ತಲೆನೋವು ಪರಿಹಾರ ಆಗ್ಬೇಕಾದ್ರೆ ಸಹಸ್ರಾರ ಮತ್ತು ವಿಶುದ್ಧ ಮತ್ತು ಆಜ್ಞಾ ಈ 3 ಚಕ್ರಗಳನ್ನು ಈ ಮಾಲ್ ಫಂಕ್ಷನ್ನಿಂದ ಆ್ಯಕ್ಚುಲಿ ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಈ ಇದರಲ್ಲಿ ದರ್ಬಾರಿ ಕನ್ನಡ ಸಹಸ್ರಾರಕ್ಕೆ ಭಾಳ ಅನುಕೂಲ. ತುಂಬ ಒಳ್ಳೆ ಹಾಡಾಡಿದ್ರೆ ಒಂಥರ ಮೈಂಡ್ ರಿಫ್ರೆಶ್ ಆಗಿಬಿಡ್ತು. ಇವಾಗ ಈ ದರ್ಬಾರಿ ಕನ್ನಡದಲ್ಲಿ ಇನ್ಯಾವ್ಯಾವ ಹಾಡುಗಳು ಬರುತ್ತೆ ಅಂತ ಹೇಳ್ತೀರಾ? ಕರೆಯೇ ಕೋಗಿಲೆ ಮಾಧವನ ಕಾತರ ತುಂಬಿದ ಈ ನಯನ ಕಾಣಲು ಕಾದಿದೆ ಪ್ರಿಯತಮನ ಕರೆಯೇ ಕೋಗಿಲೆ ಮಾಧವನ. ಇದು ದರ್ಬಾರಿ ಕನ್ನಡಕ್ಕೆ ನವಜೀವನ ಚಿತ್ರ. ಓಕೆ, ಒಟ್ಟಿನಲ್ಲಿ ಏನಂದ್ರೆ ಈ ಒಂದು ದರ್ಬಾರಿ ಕನ್ನಡ ರಾಗಗಳನ್ನ ಕೇಳೋದ್ರಿಂದ ವಿಶುದ್ಧ ಚಕ್ರ, ಸಹಸ್ರಾರ ಚಕ್ರ ಮತ್ತೆ ಆಜ್ಞಾ ಚಕ್ರ ಉದ್ದೀಪನ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತೀರಾ. ನಿಮ್ಮ ಜೊತೆ ಮತ್ತೆ ಚರ್ಚೆನ ನಾನು ಮುಂದುವರಿಸ್ತೀನಿ ಸಂಗೀತ ಚಿಕಿತ್ಸೆಯ ಬಗ್ಗೆ. ಈಗ ಚಿಕ್ಕ ಬ್ರೇಕ್.